ಫಾರಿನ್ ಆದರೆ ಬೇರೆ ಮಜಾ ಗೊತ್ತಾ ನಿಮಗೆ? ಯುರೋಪಲ್ಲೆಲ್ಲ ಆದರೆ ಅಲ್ಲಿ ಹೆಂಗೆ ಗೊತ್ತಾ, ಮದುವೆ ಆಗಬೇಕಂದ್ರೆ ಹೆಣ್ಣೆ ಫಸ್ಟು ಮನೆಯೆಲ್ಲ ರೆಡಿ ಇಟ್ಬಿಡ್ತಾಳೆ, ಹುಡುಗ ಬರೀ ಕಮ್ಸ್ ವಿತ್ ಅ ಸೂಟ್ ಕೇಸ್. ನನಗೆ ಯಾವಾಗ ನನಗೆ ಆ ಮದುವೆ ಇಷ್ಟ ಇಲ್ಲ, ಸಂಬಂಧದಿಂದ ನಾನು ದೂರ ಹೋಗಬೇಕು ಅಥವಾ ಅವನೇ ದೂರ ಹೋಗ್ಬೇಕಾದ್ರೆ ಅವ್ನು ಸೂಟ್ ಕೇಸ್ ಮಾತ್ರ ತೊಗೊಂಡು ಹೋಗಬೇಕು, ಆಯಿತಾ? ನಮ್ಮಲ್ಲಿ ಹೆಂಗಿರೋದು ಪದ್ಧತಿ ಹೆಚ್ಚು, ನಾನು ದಕ್ಷಿಣ ಕನ್ನಡದವಳು, ಬಟ್ ನಾರ್ಮಲಿ ರೆಸ್ಟ್ ಆಫ್ ದ ಸೊಸೈಟಿ ಪದ್ಧತಿ ಹೆಂಗೆ, ನಾವು ಗಂಡಿನ ಮನೆಗೆ ನಾವು ಹೋಗೋದು, ಗಂಡು ಮನೆ ಮಾಡ್ತಾನೆ ಅಲ್ಲಿಗೆ ನಾನು ಹೋಗಬೇಕು ಪ್ರವೇಶ. ಇಲ್ಲಿ ಏನಾಗಿದೆ, ಈಗಾಗಲೇ ನಂದೊಂದು ಪ್ರಪಂಚ ಆಗಲೇ ಸೃಷ್ಟಿಯಾಗಿ ಸೆಟ್ ಆಗಿಬಿಟ್ಟಿದ್ದೀವಿ ನಾವೀಗ, ಇದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಬಂದುಬಿಟ್ಟು ನನಗೆ ಹೊಂದ್ಕೊಂಡು ನಮ್ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಅನ್ನೋವಂಥದ್ದು ಪ್ರಶ್ನೆ ಆಗೇ ಆಗುತ್ತೆ. ಆಮೇಲೆ ಆಲ್ಸೋ ದ ಸೇಮ್ ಟೈಮ್ ಹೌ ಮೆನಿ ಮೆನ್ ಆರ್ ರೆಡಿ ಫಾರ್ ದ್ಯಾಟ್? ಆ ಮೈಂಡ್ಸೆಟ್ ಇಲ್ಲಿ ಇನ್ನೂ ಇಲ್ಲ ಅಲ್ಲ. ಹುಡುಗಿ ಹೇಳ್ತಾಳೆ ಮನೆ ಮಾಡಿದ್ದೀನಿ ಅಂದರೆ ಬನ್ನಿ ಯು ಕಮ್ ಆ್ಯಂಡ್ ಸ್ಟೇ ವಿತ್ ಮೀ ಅಂತೆಲ್ಲ ಹೇಳಿದ್ರೆ ಆ ಮೈಂಡ್ಸೆಟ್ ಇನ್ನೂ ಅಷ್ಟು ಬದಲಾವಣೆ ಇಲ್ಲಿ ಬರಲಿಲ್ಲ. ಸೊ ಹಾಗಾಗಿ ನಮ್ಮದೇ ಆದಂಥ ಸಮಾಜದಲ್ಲಿರುವಂತಹ ಕೆಲವು ಚೌಕಟ್ಟು, ಕೆಲವು ಪಾಬಂದಿಗಳನ್ನು ನೋಡಿದಾಗ ದೆನ್ ಐ ಥಾಟ್ ದಿಸ್ ಇಸ್ ಅ ಬೆಟರ್ ಡಿಸಿಷನ್ ಫಾರ್ ಮೈ ಸೆಲ್ಫ್ ಅಂತ. ಮ್ಯಾಮ್, ನೀವು ಎಷ್ಟೇ ಸಿನಿಮಾಗಳನ್ನು ಮಾಡಿದ್ರು ಇವತ್ತು ಕೂಡ ಕನ್ನಡಿಗರ ಮನಸ್ಸಲ್ಲಿ ಚಂದ್ರಮುಖಿ ಪ್ರಾಣಸಖಿಯಾಗೇ ಉಳಿದಿದ್ರಿ. ಅದೇ ರೀತಿ ನಿಮ್ಮ ಕಲ್ಪನೆಗಳು ಕೂಡ ಹೀಗಿದೆ. ಅಂದರೆ ಮಕ್ಕಳು ಬರುವಂಥ ಸನ್ನಿವೇಶಕ್ಕೆ ಜನರು ಕೂಡ ಮಾತಾಡ್ತಿದ್ದಾರೆ, ಏನು ಹೇಳ್ತೀರಿ? ಜೊತೆಗೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವಿಚಾರ ಇದೆ ಮ್ಯಾಮ್, ನಟಿಯರು ಅಂದರೆ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಎಷ್ಟೋ ಜನ ಮದುವೆ ಮುಂದೂಡಿರುವಂತಹ ಸನ್ನಿವೇಶಗಳನ್ನು ಕೆಲವೊಂದು ಕೇಳಿರ್ತೀವಿ. ಅದನ್ನು ನೀವು ಹೆಂಗೆ ಒಪ್ಕೋತೀರಿ ಮ್ಯಾಮ್? ಬರೀ ನಟಿಯರು ಅಂತ ಏನಿಲ್ಲ, ನಟಿಯರು ಆ್ಯಕ್ಚುಲಿ ಮಚ್ ಮೋರ್ ಸಹಜವಾಗಿದ್ದಾರೆ ಎಲ್ಲ ಕಲಾವಿದರು ಜೀವನದಲ್ಲಿ. ನೋಡೋಕೆ ಹೋದರೆ ಅದರ್ ಪೀಪಲ್ ಆರ್ ವೆರಿ ಕಾನ್ಷಿಯಸ್, ವೆರಿ ವೆರಿ ಕಾನ್ಷಿಯಸ್. ಆ ನಿಟ್ಟಿನಲ್ಲಿ ಐ ನೋ ದೇರ್ ಆರ್ ಗೋಯಿಂಗ್ ಟು ಬಿ ಸಮ್ ಚೇಂಜಸ್ ಫಿಸಿಯಾಲಜಿಕಲಿ, ಆಮೇಲೆ ನಮ್ಮ ಹೊರ ದೇಹದ ಸ್ಟ್ರಕ್ಚರಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನೋವಂಥದ್ದಿದೆ, ಅವೇರ್ನೆಸ್ ಇದೆ, ಅರ್ಥ ಆಗುತ್ತೆ ನನಗೆ. ಐ ಆಮ್ ಓಕೆ.